ವರ್ಷ ಪೊಲೀಸರ ನಿದ್ದೆ ಕೆಡಿಸಿದ್ದ ಕೇಸ್. ಆಗ್ತಾನೆ ಹುಟ್ಟಿದ್ದ ಮಗುವೊಂದು ಕಿಡ್ನಾಪ್ ಆಗಿತ್ತು. ಸಿಸಿ ಕ್ಯಾಮೆರಾ ಬಿಟ್ಟು ಏನೂ ಕ್ಲೂ ಇಲ್ಲದ ಕೇಸ್ ಬೆನ್ನತ್ತಿದ್ದ ಪೊಲೀಸರು ಮಾಡಿದ ಸರ್ಕಸ್ ಒಂದೆರಡಲ್ಲ. ಆದ್ರೂ ಬೆನ್ನು ಬಿಡದ ಖಾಕಿ 1 ವರ್ಷದ ಬಳಿಕ ಕಳ್ಳತನವಾಗಿದ್ದ ಮಗುವನ್ನ ಪತ್ತೆ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಹುಟ್ಟಿದ 2 ಗಂಟೆಯಲ್ಲಿ ಕಳ್ಳತನವಾಗಿತ್ತು ಮಗು. 1 ವರ್ಷದಿಂದ ಮಗು ಕದ್ದವರಿಗಾಗಿ ಹುಡುಕಾಟ. ಎಸ್, ಇದು 1 ವರ್ಷದ ಹಿಂದಿನ ಕೇಸ್. ಕಳೆದ ವರ್ಷ ಮೇ 29ರಂದು ಚಾಮರಾಜಪೇಟೆಯ ಬಿಬಿಎಂಪಿ ಆಸ್ಪತ್ರೆಯಿಂದ ಆಗತಾನೆ ಹುಟ್ಟಿದ್ದ ಗಂಡು ಮಗು ನಾಪತ್ತೆಯಾಗಿತ್ತು. ಒಂದು ಕಡೆ ಸಿಸಿ ಕ್ಯಾಮೆರಾದಲ್ಲಿ ಸಿಕ್ಕ ಸಣ್ಣ ಸುಳಿವು ಸೇರಿದಂತೆ ಪ್ರಕರಣದಲ್ಲಿ ಸುಮಾರು 800 ಜನರನ್ನ ಪೊಲೀಸರು ವಿಚಾರಣೆ ಮಾಡಿದ್ರು. ಆದರೂ ಪೊಲೀಸರಿಗೆ ಯಾವುದೇ ಬಲವಾದ ಸಾಕ್ಷಿ ಸಿಕ್ಕಿರಲಿಲ್ಲ. ಮಗುವನ್ನ ಆಟೋದಲ್ಲಿ ಬಂದಿದ್ದ ಮಹಿಳೆಯೊಬ್ಬಾಕೆ ಕಿಡ್ನಾಪ್ ಮಾಡಿದ್ದಷ್ಟೇ ಸಾಕ್ಷಿಯಾಗಿತ್ತು. ಆಕೆ ಯಾರು ಅಂತ ಹುಡುಕೋಕೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಆಧರಿಸಿ ಸ್ಕೆಚ್ ಮಾಡಿಸಿ ಹುಡುಕಾಡಿದ್ರು. ಯಾವುದೇ ಕ್ಲೂ ಸಿಗಲಿಲ್ಲ. ಆದರೂ ಛಲ ಬಿಡದ ಪೊಲೀಸರು ಮೊಬೈಲ್ ಟವರ್ ಡಂಪ್ ಮಾಡಿ ಈಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಅನಾಲಿಸಿಸ್, ಈ ಡೇಟಾ ಅನಾಲಿಸಿಸ್ ಮಾಡಿದ್ರಿಂದ ನಮಗೆ ಕೆಲವೊಂದು ಸಸ್ಪೆಕ್ಟ್ ನಂಬರ್ಸ್ ವಿ ವರ್ ಏಬಲ್ ಟು ಐಡೆಂಟಿಫೈ. ಕೆಲವೊಂದು ಅಂತೂ ಹೇಳಲ್ಲ, ಒಟ್ಟು 7,000 ಸಸ್ಪೆಕ್ಟ್ ನಂಬರ್ಸ್ ಇತ್ತು. ಸೊ ಆ 7,000 ಸಸ್ಪೆಕ್ಟ್ ನಂಬರ್ಸ್ ನ ಜಾನ್ವರಿಯಿಂದಾನೇ ನಾವು ವಿ ವರ್ ವೆರಿಫೈಯಿಂಗ್ ಇಟ್. 7,000 ನಂಬರ್, 600 ಜನರ ಮೇಲೆ ಅನುಮಾನ, 15 ಲಕ್ಷ ಅಡ್ವಾನ್ಸ್, ಮನೋವೈದ್ಯೆಯೇ ಮಗು ಕಳ್ಳಿ. ಈಕೆಯೇ ನೋಡಿ ಮಗು ಕಳ್ಳಿ. ಹೆಸರು ರಶ್ಮಿ, ಕೆಲಸ ಮನೋವೈದ್ಯೆ, ಮೂಲ ಬೆಳಗಾವಿಯ ಚಿಕ್ಕೋಡಿ. ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಮನೋವೈದ್ಯೆಯಾಗಿ ಕೆಲಸ ಮಾಡ್ತಾ ಇದ್ರು. ಇದಕ್ಕೂ ಮೊದಲು ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡುವಾಗ ಕೊಪ್ಪಳ ದಂಪತಿ ಪರಿಚಯ ಆಗಿದ್ರು. ಮಕ್ಕಳಿಲ್ಲದ ಆ ದಂಪತಿ ತಮಗೊಂದು ಮಗು ಬೇಕು ಅಂತ ಕೇಳಿದ್ರು. ಬಾಡಿಗೆ ತಾಯಿ ಮೂಲಕ ನಿಮಗೆ ಆರೋಗ್ಯವಾದ ಮಗು ಕೊಡಿಸ್ತೀನಿ ಅಂತೆಲ್ಲ ವೈದ್ಯೆ ರಶ್ಮಿ ಪುಂಗಿಬಿಟ್ಟಿದ್ಲು. ಮಗು ಕೊಡೋ ಆಸೆ ಹುಟ್ಟಿಸಿ ದಂಪತಿಯಿಂದ 15 ಲಕ್ಷ ಹಣ ಪಡೆದಿದ್ಲು. ಅದಕ್ಕಾಗಿ ಚಾಮರಾಜಪೇಟೆಯ ಬಿಬಿಎಂಪಿ ಆಸ್ಪತ್ರೆಯಿಂದ ಕಳ್ಳತನ ಮಾಡಿದ್ದ ಮಗುವನ್ನ ದಂಪತಿಗೆ ನೀಡಿದ್ಲು. 600 ಜನ ಏನು ನಮಗೆ ಸಸ್ಪೆಕ್ಟ್ಸ್ ಆಗಿದ್ರು ಅವರೆಲ್ಲರನ್ನು ನಾವು ಇಂಟರ್ವ್ಯೂ ಮಾಡ್ತಾ ಹೋದಾಗ, ಸೊ ಫೈನಲಿ ವಿ ವರ್ ಏಬಲ್ ಟು ಟ್ರ್ಯಾಕ್ 1 ಪರ್ಸನ್ ಹೂ ವಾಸ್ ನಾಟ್ ಅವೈಲಬಲ್, ಬಟ್ ವಿ ನ್ಯೂ ಹರ್ ಅಡ್ರೆಸ್ ಬಿಕಾಸ್ ಆಫ್ ನಂಬರ್ ನಿಂದ ಕ್ಯಾಫ್ ಇಂದ ಡೀಟೇಲ್ಸ್ ತಗೊಂಡ್ಮೇಲೆ ದೇರ್ ವಿ ವರ್ ಏಬಲ್ ಟು ಐಡೆಂಟಿಫೈ ದಿಸ್ ಪರ್ಸನ್ ವಾಸ್ ಅ ಪಾಸಿಬಲ್ ಸಸ್ಪೆಕ್ಟ್. ಪೊಲೀಸರು ಮಗುವಿನ ಪತ್ತೆಗಾಗಿ ಸುಮಾರು 7,000 ನಂಬರ್ಗಳನ್ನ ಪರಿಶೀಲನೆ ಮಾಡಿದ್ದು, ಅದರಲ್ಲಿ 600 ಜನರ ಮೇಲೆ ಅನುಮಾನದಿಂದ ವಿಚಾರಣೆ ಮಾಡಲಾಗಿತ್ತು. ಈ ವಿಚಾರಣೆ ವೇಳೆ ಕೆಲ ಸಾಕ್ಷ್ಯಾಧಾರಗಳು ಸಿಕ್ಕ ಬಳಿಕ ರಶ್ಮಿಯನ್ನ ವಿಚಾರಣೆ ಮಾಡಿದಾಗ ಪ್ರಕರಣ ಬಯಲಾಗಿದೆ. ವಿದ್ಯಾಭ್ಯಾಸಕ್ಕಾಗಿ ಸಾಲ ಮಾಡಿಕೊಂಡಿದ್ದ ಆರೋಪಿ ಡಾಕ್ಟರ್ ರಶ್ಮಿ ಲೋನ್ ತೀರಿಸಲು ವೈಟ್ ಡ್ರೆಸ್ ಹಾಕಿ ಇಂತಹ ಅಡ್ಡದಾರಿ ಹಿಡಿದಿದ್ಲು. 1 ವರ್ಷದಿಂದ ಮಗುವನ್ನ ಕೊಪ್ಪಳದ ದಂಪತಿ ಜೋಪಾನವಾಗಿ ಸಾಕ್ತಿದ್ರು. ಆದ್ರೀಗ ಆ ಮಗು ನಿಜವಾದ ಪೋಷಕರ ಮಡಿಲು ಸೇರಿದೆ. ಎಷ್ಟು ಹುಡುಕಿದ್ಯೆ, ನಾವು ಅಳ್ತಾ ಇರೋದು ನೋಡಿಲ್ಲ ಅಣ್ಣ. ಎಲ್ಲರೂ ಸ್ಟೇಷನ್ನಲ್ಲಿ ನಮಗೆ ಮಗು ಕೊಟ್ಟಿದೆ, ಅವರು ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಿ. ಸತತ 1 ವರ್ಷದ ಪೊಲೀಸರ ಕಾರ್ಯ ಮೆಚ್ಚಿ ಹಿರಿಯ ಅಧಿಕಾರಿಗಳು ತನಿಖಾ ತಂಡಕ್ಕೆ ಬಹುಮಾನ ಘೋಷಿಸಿದ್ದಾರೆ. ಆದರೆ ಸಾಲ ತೀರಿಸಲು ಹೋಗಿ ಮಗು ಕದ್ದ ವೈದ್ಯೆ ಈಗ ಖಾಕಿಗೆ ಲಾಕ್ ಆಗಿದ್ದಾಳೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೊರೋನಾ ಕಾಲದಲ್ಲೇ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೇಸ್ ಮತ್ತೆ ಸದ್ದು ಮಾಡ್ತಾ ಇದೆ. ರೇಪ್, ಕಿಡ್ನಾಪ್ ಸಂಚಿನ ಅಂತೆ ಕಂತೆ ಬೆನ್ನಲ್ಲೇ ಹನಿ ಟ್ರ್ಯಾಪ್ ತಿರುವು ಪಡೆದಿದೆ. ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇರೋ ಪ್ರಕರಣದಲ್ಲಿ ಈಗ ಜಾರಕಿಹೊಳಿ ಸಿಡಿ ಕೇಸ್ ಕೋರ್ಟ್ ಕಟಕಟೆಯಲ್ಲಿ ನಿಂತಿದೆ. ರಾಜಕೀಯ ಅಂಗಳದಲ್ಲಿ ದೊಡ್ಡ ಕಿಚ್ಚು ಹಚ್ಚಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್. ನಕಲಿ ಸಿಡಿ ಆರೋಪ, ಕಿಡ್ನಾಪ್ ಕೇಸ್, ರಮೇಶ್ ಜಾರಕಿಹೊಳಿ ಮೇಲೆ ರೇಪ್ ಕೇಸ್ ಸೇರಿದಂತೆ ಯುವತಿ ಪೋಷಕರಿಂದ ಹಿಡಿದು ಮಹಾನಾಯಕನ ಮಸಲತ್ತಿನವರೆಗೂ ಸಿಡಿ ಕೇಸ್ ದೊಡ್ಡ ಸದ್ದು ಮಾಡಿತ್ತು. ಮಂತ್ರಿಗಿರಿಯನ್ನ ಕಿತ್ಕೊಂಡು ರಮೇಶ್ ಜಾರಕಿಹೊಳಿಯ ರಾಜಕೀಯ ಭವಿಷ್ಯದಲ್ಲಿ ಕಪ್ಪು ಚುಕ್ಕೆ ಇಟ್ಟಿರೋ ಕೇಸ್ ಇದೀಗ ಹೈಕೋರ್ಟ್ ಅಂಗಳ ಸೇರಿದೆ. ಹೈಕೋರ್ಟ್ ಅಂಗಳಕ್ಕೆ ಜಾರಕಿಹೊಳಿ ಸಿಡಿ ಕೇಸ್. ಸಹಿ ಇಲ್ಲದೆ ಹೈಕೋರ್ಟ್ಗೆ ವರದಿ ಸಲ್ಲಿಸಿದ ಎಸ್ಐಟಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ತನಿಖಾ ವರದಿ ಹೈಕೋರ್ಟ್ ಅಂಗಳ ತಲುಪಿದೆ. ಕಬ್ಬನ್ ಪಾರ್ಕ್ನಲ್ಲಿ ಯುವತಿ ದಾಖಲಿಸಿದ್ದ ಅತ್ಯಾಚಾರ ಕೇಸ್, ಸದಾಶಿವನಗರ ಠಾಣೆಯಲ್ಲಿ ರಮೇಶ್ ಜಾರಕಿಹೊಳಿ ದಾಖಲಿಸಿದ್ದ ಬ್ಲಾಕ್ ಮೇಲ್ ಕೇಸ್,
ಆರ್ಟಿ ನಗರ ಠಾಣೆಯಲ್ಲಿ ಯುವತಿ ಪೋಷಕರು ದಾಖಲಿಸಿದ್ದ ಕಿಡ್ನಾಪ್ ಕೇಸ್ ಸೇರಿದಂತೆ 3 ಪ್ರಕರಣಗಳ ತನಿಖೆ ನಡೆಸಿರುವ ವಿಶೇಷ ತನಿಖಾ ತಂಡ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ವರದಿ ಸಲ್ಲಿಸಿತ್ತು. ಇದರಲ್ಲಿ ಆರ್ಟಿ ನಗರ ಕಿಡ್ನಾಪ್ ಕೇಸ್ ಬಗ್ಗೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದ್ದು, ಉಳಿದ 2 ಕೇಸ್ನ ತನಿಖಾ ವರದಿಯನ್ನ ಹೈಕೋರ್ಟ್ ಮುಂದಿಟ್ಟಿತ್ತು. ಆದರೆ ಎಸ್ಐಟಿ ಮುಖ್ಯಸ್ಥರ ಸಹಿಯೇ ಇಲ್ಲದೆ ತನಿಖಾ ವರದಿಯನ್ನ ಎಸ್ಐಟಿ ಹೈಕೋರ್ಟ್ಗೆ ನೀಡಿತ್ತು. ಎಸ್ಐಟಿ ಮುಖ್ಯಸ್ಥರ ಸಹಿ ಇಲ್ಲದೆ ಸಲ್ಲಿಸಿದ ತನಿಖಾ ವರದಿಯನ್ನ ಕಂಡು ಹೈಕೋರ್ಟ್ ಗರಂ ಆಗಿದೆ. ವರದಿಯಲ್ಲಿ ಎಸ್ಐಟಿ ಮುಖ್ಯಸ್ಥರ ಸಹಿ ಇರಬೇಕು, ಇಲ್ಲವೇ ಉಸ್ತುವಾರಿಯ ಸಹಿ ಇರಬೇಕು, ಅಥವಾ ಮುಖ್ಯಸ್ಥರ ಒಪ್ಪಿಗೆ ಪಡೆದ ಅಧಿಕಾರಿಯ ಸಹಿ ಇರಬೇಕೆಂದು ಸೂಚಿಸಿ ವರದಿ ಪಡೆದಿದೆ. ಇನ್ನು ಪ್ರಗತಿಯಲ್ಲಿರುವ ತನಿಖಾ ವರದಿಯನ್ನ ಎಸ್ಐಟಿ ಮುಖ್ಯಸ್ಥರ ಸಹಿಯೊಂದಿಗೆ ಜೂನ್ 17ಕ್ಕೆ ನೀಡುವಂತೆ ಹೇಳಿ ಜೂನ್ 18ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿತು. ಪಿಐಎಲ್ಗೆ ಜಾರಕಿಹೊಳಿ ವಕೀಲರ ಆಕ್ಷೇಪಣೆ. ಯುವತಿ ಪತ್ರದ ಬಗ್ಗೆಯೂ ವರದಿ ಕೇಳಿದ ಹೈಕೋರ್ಟ್. ಜಾರಕಿಹೊಳಿ ಸಿಡಿ ಕೇಸ್ನ ಸಿಬಿಐ ತನಿಖೆಗೆ ಕೋರಿ ಪಿಐಎಲ್ ಅರ್ಜಿ ಸಲ್ಲಿಕೆಯಾಗಿದೆ. ಇದಕ್ಕೆ ರಮೇಶ್ ಜಾರಕಿಹೊಳಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ರು. 3ನೇ ವ್ಯಕ್ತಿಗಳು ತನಿಖೆಯನ್ನು ನಿರ್ಧರಿಸಬಾರದು ಎಂದು ಹೈಕೋರ್ಟ್ಗೆ ಜಾರಕಿಹೊಳಿ ಪರ ವಕೀಲರು ಮನವಿ ಮಾಡಿದ್ರು. ಈ ವೇಳೆ ಹೈಕೋರ್ಟ್ ನಿಷ್ಪಕ್ಷಪಾತ ತನಿಖೆ ನಡೆಸುವುದು ನಿಮಗೆ ಇಷ್ಟವಿಲ್ಲವೇ ಎಂದು ಪ್ರಶ್ನಿಸಿತು. ಇದೇ ವೇಳೆ ಎಸ್ಐಟಿ ತನಿಖೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಯುವತಿ ಬರೆದಿದ್ದ ಪತ್ರದ ಬಗ್ಗೆಯೂ ವರದಿ ನೀಡುವಂತೆ ಹೈಕೋರ್ಟ್ ಎಸ್ಐಟಿಗೆ ಸೂಚಿಸಿದೆ. ಸೇಫ್ ಆಗಿದ್ದೇನೆಂದು ಕೋರ್ಟ್ಗೆ ಯುವತಿ ಹೇಳಿಕೆ. ಸಿಡಿ ಕೇಸ್ನ ಕೇಂದ್ರ ಬಿಂದುವಾಗಿರೋ ಯುವತಿ ತಂದೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು. ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆದ ವಿಚಾರಣೆಯಲ್ಲಿ ವಿಡಿಯೋ ಸಂವಾದ ಮೂಲಕ ಹಾಜರಾದ ಯುವತಿ ನಾನು ಸುರಕ್ಷಿತವಾಗಿದ್ದೇನೆಂದು ಹೇಳಿಕೆ ಕೊಟ್ಟಿದ್ದಾಳೆ. ಈ ಮೂಲಕ ಹೇಬಿಯಸ್ ಕಾರ್ಪಸ್ ಅರ್ಜಿ ಇತ್ಯರ್ಥಗೊಂಡಿದೆ. ನಿರೀಕ್ಷಣಾ ಜಾಮೀನಿಗಾಗಿ ಆರೋಪಿಗಳ ಅರ್ಜಿ. ಮತ್ತೊಂದೆಡೆ ಕೇಸ್ನಲ್ಲಿ ಆರೋಪಿಗಳೆನ್ನಲಾದ ನರೇಶ್ ಮತ್ತು ಶ್ರವಣ್ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಇದಕ್ಕೆ ಎಸ್ಐಟಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಲು ಸಮಯಾವಕಾಶ ಕೇಳಿದ್ದಾರೆ. ಈ ವೇಳೆ ನ್ಯಾಯಾಲಯ ಇದೇ ಕೊನೆಯ ಅವಕಾಶ ಎಂದು ಜೂನ್ 2ಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ಮುಂದೂಡಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಿಂದ ಮುಜುಗರಕ್ಕೀಡಾಗಿರೋ ಸರ್ಕಾರ ಜಾರಕಿಹೊಳಿ ಪಾರಾಗ್ತಾರೆ ಅಂತಿದೆ. ಆದ್ರೆ ಮಹಾನಾಯಕನೆಂಬ ಹಣೆಪಟ್ಟಿ ಪಡೆದು ರಮೇಶ್ ವಿರುದ್ಧ ಸಿಡಿದೆದ್ದಿರೋ ಡಿಕೆಶಿ ಸರ್ಕಾರ ರಮೇಶ್ ಜಾರಕಿಹೊಳಿಗೆ ಕ್ಲೀನ್ ಚಿಟ್ ಕೊಡೋ ಕೆಲಸ ಮಾಡ್ತಿದೆ ಎಂದು ಆರೋಪಿಸಿದ್ದಾರೆ. ಅವರೆಲ್ಲ ದೊಡ್ಡವರಿಗೆ ಚೀಫ್ ಮಿನಿಸ್ಟರ್ ಹೇಳ್ಬಿಟ್ಟವ್ರಪ್ಪ, ಬಹಳ ಇದಾಗಿ ಬಂದ್ಬಿಡ್ತಾರೆ ಈಚೆ ಅಂತ. ನನಗೆ ಗೊತ್ತಿಲ್ಲಪ್ಪ, ರಮೇಶ್ ಜಾರಕಿಹೊಳಿ ಏನು ಸ್ಟೇಟ್ಮೆಂಟು ಟಿವಿಲಿ ಕೊಟ್ಟರು ಅಷ್ಟು ಮಾತ್ರ ನಂಗೆ ಗೊತ್ತು. ಕ್ಲೀನ್ ಚಿಟ್ಗೆ ನಡೀತಾ ಇದೆ ಅನ್ನೋದು ಕೂಡ ಮಾಧ್ಯಮದಲ್ಲೆಲ್ಲ ನಾನು ಓದಿದ್ದೀನಿ. ಒಟ್ಟಾರೆ ನಕಲಿ ಸಿಡಿಯಿಂದ ಅತ್ಯಾಚಾರ ರೂಪ ಪಡೆದ ಕೇಸ್ ಇದೀಗ ಹನಿ ಟ್ರ್ಯಾಪ್ ಹಂತದವರೆಗೂ ಬಂದು ನಿಂತಿದೆ. ಎಸ್ಐಟಿ ತನಿಖೆ ವರದಿ ಹೈಕೋರ್ಟ್ ಅಂಗಳ ಸೇರಿದ್ದು ಅಪರಾಧಿ ಯಾರು, ನಿಜಕ್ಕೂ ಸಂತ್ರಸ್ತರು ಯಾರು ಅನ್ನೋದು ಗೊತ್ತಾಗಲಿದೆ.